ನಮ್ಮ ಮೈಂಡ್ನ ಜರಡಿ ಥರ ಇಟ್ಕೋಬೇಕು. ಬೆಂಡೆಕಾಯಿನೆಲ್ಲ ಹಚ್ಚಿಟ್ಟವ್ರೆ, ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಗ ಕುಂತ್ಕೊಂಡು ಅಡುಗೆ ಮಾಡೋಕ್ಕಾಗಲಿ ತಥಾಸ್ತು. ರೂಲ್ಸ್ ಅಲ್ಲ ಇದು, ರೂಲ್ಸ್ ಅಂದರೆ ಅದು ತಪ್ಪಾಗುತ್ತೆ ಖಂಡಿತ. ಆ ಥರ ಬೆಳೆಯೋದಾದರೆ ಆ ಥರ ಬೆಳವಣಿಗೆ ನಮಗೆ ಬೇಡ. ಪಲ್ಯ ನೋಡ್ರಿ ಯಾವ ಥರ ಇದೆ, ಚೆನ್ನಾಗಿರುತ್ತೆ. ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಯ್, ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ. ಈಗ ನಮ್ಮ ಶ್ರೀಮತಿ ಅವರು ಜರಡಿ ಹಿಡಿತಿದ್ದಾರೆ, ಗೋಧಿ ಹಿಟ್ಟನ್ನ ಜರಡಿ ಹಿಡಿತಾ ಇದ್ದಾರೆ ಚಪಾತಿ ಮಾಡೋದಕ್ಕೆ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ನಮ್ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಆಯಿತಾ? ಜರಡಿ ಹಿಡಿದಿದ್ದು ನೋಡ್ರಿ, ಹಸಿಟ್ಟು ಜರಡಿ ಇಟ್ಕೊಂಡಿದ್ದಾರೆ. ಜರಡಿನಲ್ಲಿ ಸ್ವಲ್ಪ ಡಸ್ಟು ಏನೇನೋ ಐತೆ. ಈ ಜರಡಿಯಿಂದನೂ ನಾವು ಕಲಿಯೋದೈತೆ. ಏನಂದರೆ ಜರಡಿನ ಏನಕ್ಕೆ ಬಳಸೋದು ಹೇಳು? ಹಸಿಟ್ಟು ಜರಡಿ ಹಿಡಿಯೋದಕ್ಕೆ. ಆಮೇಲೆ ಅಷ್ಟೇ, ಎಲ್ಲಾ ತರದ ಹಸಿಟ್ಟು, ರವೆ ಆ ಥರ ಎಲ್ಲ ಜರಡಿ ಹಿಡಿಯೋದಕ್ಕೆ. ಜರಡಿ ಹಿಡ್ದಾಗ ಏನಕ್ಕೆ ಜರಡಿ ಹಿಡಿಯೋದು? ಅದ್ರಲ್ಲಿ ಏನಾದ್ರೂ ಹುಳ ಅಥವಾ ಏನಾದ್ರೂ ಗಲೀಜಿದ್ರೆ, ಡಸ್ಟು, ಕಲ್ಲು, ಕಡ್ಡಿ, ಕಸ ಏನಾದ್ರೂ ಇದೆ. ಕಲ್ಲು ಆ ಥರ ಎಲ್ಲ ಸಾಮಾನ್ಯ ಬರಲ್ಲ. ಏನೋ ನಾವು ಜಾಸ್ತಿ ದಿನ ಆಗಿದ್ದು ಹುಳ, ಗಂಟು, ಕರಿ ಹುಳ ಆ ಥರ ಏನಾದ್ರೂ ಇರುತ್ತೆ ಅಷ್ಟೇ. ಹೌದಾ? ಎಲ್ಲ ಜಾಸ್ತಿ ದಿನ ಇರಲ್ಲ, ಪಾಕೆಟಲ್ಲೆಲ್ಲ ಅಂಗಡಿಲಿ ತಂದಾಗ ಆ ಥರ ಇರಬಹುದು. ಇರಬಹುದು ಅಂತ. ಸ್ವಲ್ಪ ಈ ರಾಗಿ ಎಲ್ಲ ಸ್ವಲ್ಪ ಒಟ್ಟು ಥರ ಬರ್ತೈತೆ ಅಂಥದ್ದೆಲ್ಲ ಜರಡಿ ಹಿಡಿತೀವಿ, ಅದನ್ನು ತೆಗೆದಾಕ್ತೀವಿ. ಚೆನ್ನಾಗಿರೋ ಹಿಟ್ಟು ಮಾತ್ರ ತಗೋತೀವಿ, ಹಸಿಟ್ಟು. ಹಂಗೇನೆ ಲೈಫಲ್ಲೂ ನಾವು ಜರಡಿ ಥರ ಇರಬೇಕು ಕೆಲವೊಂದು ಸಲ. ಅಂದರೆ ಒಳ್ಳೇದನ್ನ ಮಾತ್ರ ತಗೋಬೇಕು, ಕೆಟ್ಟದನ್ನ ಫಿಲ್ಟರ್ ಮಾಡಿ ತೆಗೆದಾಕ್ಬೇಕು ಸೈಡ್ಗೆ. ಕೆಟ್ಟದನ್ನ ಏನು ಮಾಡಬಾರ್ದು ಅಂತಾರೆ, ಮರ್ತೋಗ್ಬೇಕು ಅಂತ ಅಲ್ಲ, ಫಿಲ್ಟರ್ ಮಾಡ್ಬೇಕು ನಾವು. ಅವಾಗ ಕೆಟ್ಟದ್ದು ಯಾವುದು ಅಂದರೆ ಕೆಟ್ಟ ಆಲೋಚನೆ ಅವನ್ನ ಅಂಥವನ್ನ ತೆಗೆದು ಸೈಡ್ಗೆ ಹಾಕ್ಬೇಕು. ಜರಡಿ ಥರ ನಮ್ಮ ಮೈಂಡ್ನ ಜರಡಿ ಥರ ಇಟ್ಕೋಬೇಕು. ಆಮೇಲೆ ಈ ವ್ಯಕ್ತಿಗಳ್ನು ಅಷ್ಟೇ, ಕೆಲವೊಬ್ರನ್ನ ಜರಡಿ ಫಿಲ್ಟರ್ ಮಾಡಬೇಕು. ಎಲ್ಲರೂ ತೀರಾ ಹತ್ರ ಮಾಡ್ಕೊಳೋದು, ತೀರಾ ಇದು ಮಾಡೋದು ಮಾಡಬಾರ್ದು, ಆ ಥರ ಮಾಡಬಾರ್ದು. ಜರಡಿ ಥರ ಅಂದರೆ ಕೆಲವರು ಯಾರು ಇರ್ತಾರೆ ಒಳ್ಳೆ ಇದನ್ನ ಸಿಟ್ಟನ್ನ ತಗೋತೀವಲ್ಲ ಆ ಥರ, ಅಂಥವ್ರನ್ನ ಓಕೆ ನಮಗೆ ಇದು ಮಾಡ್ಕೋಬೇಕು, ಜರಡಿ ಹಿಡಿಬೇಕು. ಅದರಲ್ಲಿ ಒಟ್ಟು ಗಿಟ್ಟು ಅಂಥವನ್ನೆಲ್ಲ ತೆಗೆದಾಕ್ತೆಲ್ಲ ಜರಡಿ ಹಿಡಿದು ಆ ಥರ ಕೆಲವರು ವ್ಯಕ್ತಿಗಳನ್ನ ಲೈಫಿಂದ ಹಿಂಗೆ ತೆಗೆದು ಈ ಥರ. ಅದರಲ್ಲೂ ಒಂದು ಮೋಟಿವೇಶನ್ ಇದೆ, ಜರಡಿನಲ್ಲೂ ಒಂದು ಕಲಿಯೋದಿದೆ. ಚಪಾತಿ ಹಿಟ್ಟು ತಗೊಂಡವ್ರೆ, ಆಮೇಲೆ ಅದನ್ನು ಕಲಸೋದಕ್ಕೆ ನೀರು, ಮತ್ತು ಇದು ಹಸಿಟ್ಟು ಒಸೆಯೋದಕ್ಕಲ್ವಾ, ಕೈಯಲ್ಲಿರೋದು ಉಪ್ಪು. ಕಲ್ಲುಪ್ಪು ಬಳಸೋದಕ್ಕಾಗಲ್ಲ, ಇದಕ್ಕೆ ಪುಡಿ ಉಪ್ಪೇ ಬಳಸ್ಬೇಕು. ಸಾರ್ಗಲ್ಲ ಬಳಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಕಲ್ಲುಪ್ಪು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕರ್ಗೂಸಿ ಆಮೇಲೆ ಬಳಸ್ಬೇಕು. ಈಗಾಗಲೇ ಟೈಮ್ ಆಗ್ಬಿಟ್ಟಿದೆ, ಅಷ್ಟೊಂದು ಟೈಮ್ ಇಲ್ಲ, ಅದಕ್ಕೆ ಪುಡಿ ಉಪ್ಪೆ ಬಳಸ್ತಾ ಇದ್ದೀನಿ. ಇದನ್ನ ಹಂಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಸಿಟ್ಟು ಹೊಂದ್ಕೊಳತ್ತರ, ಉಪ್ಪೆಲ್ಲ ಎಲ್ಲರ ಜೊತೆ ಹೊಂದ್ಕೋಬೇಕಲ್ಲ, ಹಾಕಿದ್ದು ಒಂದೇ ಕಡೆ ಇರಬಾರ್ದು ಅಂತ. ನೀರಲ್ಲಾದ್ರೆ ಎಲ್ಲ ಕಡೆ ಬೆರ್ತೋಗ್ಬಿಡ್ತದಲ್ಲ ಉಪ್ಪು, ಹಸಿಟ್ಟೆಲ್ಲ ಒಂದೇ ಕಡೆ. ನೀರಲ್ಲಾದ್ರೆ ಕರಗೋಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲಿಸ್ಬೇಕು, ಜಾಸ್ತಿ ಹಾಕೋಬಾರ್ದು ಒಂದೇ ಸರಿ. ಆಮೇಲೆ ದೋಸೆ ಹಿಟ್ಟಾಗ್ಬಿಡುತ್ತೆ. ಚಪಾತಿ ಹಿಟ್ಟಿದ್ರೆ ಸ್ವಲ್ಪ ಪರವಾಗಿಲ್ಲ. ಈಗ ನೋಡಿ, ನಾನು ಸ್ವಲ್ಪ ಜಾಸ್ತಿ ತೆಗೆದಿಟ್ಕೊಂಡಿದ್ದೀನಿ, ಅಕಸ್ಮಾತ್ ಏನಾದ್ರು ಸ್ವಲ್ಪ ತೆಳ್ಳಗಾದ್ರೆ ಹಾಕೋಬಹುದು ಅಂತ ಹೇಳ್ಬಿಟ್ಟು. ಚಪಾತಿ ಹಿಟ್ಟು ಏನಾದ್ರು ಇಲ್ಲ, ಇಷ್ಟೇ ಚಪಾತಿ ಹಿಟ್ಟೆ, ಇಷ್ಟೇ ಗೋಧಿ ಹಿಟ್ಟಿರೋದು, ಗೋಧಿ ಹಸಿಟ್ಟಿರೋದು ಅನ್ನೋಂಥವ್ರು ನೋಡ್ಕೊಂಡು ಇನ್ನು ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು. ತೊಟ್ಟು ಚೆನ್ನಾಗಿ ಮಿತ್ಕೋಬೇಕು, ನಾದ್ಕೋಬೇಕು, ಏನಂತಾರೆ, ಮಿತ್ಕೋಬೇಕು. ತಪ ಬಡಿಬೇಕು. ಬಡಿಯಲ್ವ ತಪ? ಇಲ್ಲ, ಮುಂಚೆ ಬಡಿತಾ ಇದ್ದೆ, ಇವಾಗ ಹಂಗೆ. ಅವಾಗ ನಮ್ಮ ಜಾಣೆ ಮಗಳು ಚಿಕ್ಕವಳಿದ್ದಾಗ, ಹಳೆ ಮನೇಲಿದ್ದಾಗ ಎತ್ತಿ ತಪ ಬಡಿತೀವಿ. ಹೆಂಗೆ ಬಡಿತಿದ್ವಿ ತೋರಿಸು. ಈ ಥರ ತಪ ಬಡಿದ್ರೆ ಅವಳು ಎದ್ರಕೊಂಡು ಓಡೋಗ್ಬಿಡೋಳು. ಸೌಂಡ್ ಬಂದರೆ ಹತ್ರಕ್ಕೆ ಬತ್ತಿರಲಿಲ್ಲ, ಬಾದ್ರೆ ಬತ್ತಿರಲಿಲ್ಲ, ಹತ್ರಕ್ಕೆ ಎದ್ರಕೊಂಡು ಓಡೋಗೋಳು. ಅದಕ್ಕೆ ಅವ್ತಾನೆ
ನೋಡ್ರಿ ಎಣ್ಣೆ ಇಟ್ಕೊಂಡಿದ್ದಾರೆ. ಎಲ್ಲ ಕಲಸಾದ್ಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ನಿದೀತಾ ಇದೀನಿ, ನಾದ್ತಾ ಇದೀನಿ. ಎಣ್ಣೆ ಹಾಕೋದೇನು ಕದು? ಚಪಾತಿ ಸಾಫ್ಟ್ ಆಗಿ ಬರುತ್ತೆ, ಮತ್ತೆ ಹಿಟ್ಟು ಸಾಫ್ಟ್ ಆಗಿರುತ್ತೆ. ಹೌದಾ? ಕಲಸಿಟ್ಟಿದ್ದು ಗಟ್ಟಿ ಆಗಲ್ಲ. ಹಾಂ, ಅದಕ್ಕ ನೋಡು ಎಷ್ಟು ಸಾಫ್ಟ್ ಇದೆ ಸಾಕು. ನಾವು ಚಿಕ್ಕವರಿದ್ದಾಗ ಟಿ ವಿಲಿ ಒಂದು ಅಡ್ವರ್ಟೈಸ್ ಬರೋದು, ಚಕ್ಕಿ ಫ್ರೆಶ್ ಆಟ ಹಿಟ್ಟು ಗೋಧಿ ಹಿಟ್ಟು ಅಂತೇನೋ ಸಾಫ್ಟ್ ಆಗಿರುತ್ತೆ ಅಂತ. ಸರಿ, ಈಗ ಕೈ ತೊಳ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಬೆಂಡೆಕಾಯಿ ನೋಡ್ರಿ, ಬೆಂಡೆಕಾಯಿ ತೆಗೆದಿಟ್ಕೊಂಡವ್ರೆ. ಅಂದ್ರೆ ನೆನ್ನೆನೆ ತೊಳೆದು ಇದ್ರಲ್ಲಿ ಜಾಲರದಲ್ಲಿ ಹಾಕಿಟ್ಟಿದ್ರು. ಏನ್ ಗೊತ್ತಾ, ಅವಾಗ್ಲೇ ತೊಳೆದು ಅವಾಗ್ಲೇ ಒರೆಸಿ ಎಲ್ಲ ಮಾಡೋದು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಇವಾಗ ನಮ್ಗೆ ಹೆಂಗೂ ಗೊತ್ತು, ನಾನು ಬೆಂಡೆಕಾಯಿ ಪಲ್ಯ ಮಾಡಿ ಬೆಳಗ್ಗೆ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಜಾಲದಲ್ಲಿ ಹಾಕಿಟ್ಟಿದ್ದೆ. ಎಲ್ಲ ನೀರೆಲ್ಲ ಬಸ್ಕೊಂಡೆಲ್ಲ ರಾತ್ರಿನೇ ಎಲ್ಲ ತೊಳೆದಿಟ್ಟಿದ್ರು. ನೋಡು, ತೇವ ಏನಿಲ್ಲ, ಎಲ್ಲ ನೀಟಾಗಿ ಒಣಗೈತೆ. ಈಗ ನಾವು ಕಟ್ ಮಾಡ್ಬಿಟ್ಟು ಪಲ್ಯ ಮಾಡ್ಕೋಬಹುದು, ಒರೆಸ್ಬೇಕು ಆ ಥರ ಎಲ್ಲ ಏನಿಲ್ಲ. ನೋಡ್ರಿ, ನಮ್ಮ ಶ್ರೀಮತಿಯವರು ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಅದು ನೆನ್ಕೋಬೇಕು, ಮೆತ್ಕೋಬೇಕೇನಮ್ಮ? ಮೆತ್ಕೋಬೇಕು, ನೆನ್ಕೋಬೇಕು ಅಂತ ಮುಚ್ಚಿಟ್ಟವ್ರೆ. ಬೆಂಡೆಕಾಯಿನೆಲ್ಲ ಹಚ್ಚಿಟ್ಟವ್ರೆ. ಹಾಗೆ ಬೆಂಡೆಕಾಯಿ ಪಲ್ಯ, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ತೆಂಗಿನಕಾಯಿ ತುರಿದಿಟ್ಕೊಂಡವ್ರೆ. ಇನ್ನು ಅದಕ್ಕೆಲ್ಲ ಬೇಕು ಪದಾರ್ಥ. ಈ ಮಧ್ಯದಲ್ಲಿ ಒಂದು ಕಾಫಿ ಬ್ರೇಕ್ ಅವರ ಫೇವ್ರೇಟ್ ಕಾಫಿ ಮಾಡವ್ರೆ, ಕಾಫಿ ಕುಡಿಯೋದಕ್ಕೆ. ಮತ್ತೆ ಚಿಯರ್ಸ್. ಬತ್ತು ಕೈ, ಮ್ಯಾಜಿಕ್ ಕೈ. ಅದಕ್ಕೆ ಎಣ್ಣೆ ಹಾಕಲ್ವ? ಹಂಗೆ ಉರಿಯೋದ? ಹಂಗೆ ಉರಿತೀನಿ. ಹೌದಾ? ಎಣ್ಣೆ ಅವ್ರು ಎಣ್ಣೆ ಹಾಕಿ ಉರಿತಾರಲ್ಲ? ಏನಿಲ್ಲ, ನಾ ಎಣ್ಣೆ ಹಾಕಿದೆಯಲ್ಲ, ನಾನು ಸುಮ್ಮನೆ ಒಂದೇ ಸರಿ ಒಗ್ಗರಣೆ ಹಾಕ್ತೀನಿ ಅಷ್ಟೇ. ಹೋಗ್ಬಿಟ್ಟು ಇದು ಲೋಳೆ ಅಂಶ ಇರುತ್ತಲ್ವಾ, ಅದೆಲ್ಲ ಹೋಗಿ ಅಂತ ಉಳಿಸ್ಕೊಳ್ಳೋದಷ್ಟೇ. ಹಂಗ ಕಾಫಿ ಕುಡಿದ್ಬಿಡು. ಕುಡಿತೀನಿ, ಬೆಂಡೆಕಾಯಿ ಕೋಡು ಕುಡಿತೀನಿ. ಹೆಣ್ಮಕ್ಳಿಗೆ 2 ಕೈ ಕೊಟ್ಟಿದ್ದು ದೇವರು, ಇನ್ನೊಂದು 2 ಕೈ ಎಕ್ಸ್ಟ್ರಾ ಕೊಡಬೇಕಿತ್ತು. 2 ಕೈಯಲ್ಲಿ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಕಷ್ಟಪಟ್ಟೇನಿಲ್ಲಪ್ಪ, ನಂಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ. ಬೆಂಡೆಕಾಯಲ್ಲಿರೋ ಲೋಳೆ ಅಂಶ ಹೋಗಂಗೆ ಬೆಂಡೆಕಾಯಿನ ಹುರಿದಿಟ್ಕೊಂಡವ್ರೆ. ಕರೆಕ್ಟೇನಮ್ಮ? ಹೌದು. ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ, ಇದೇನಿದು? ಧನಿಯಾ ಪುಡಿ, ಅರಿಶಿನ, ಖಾರದ ಪುಡಿ, ಸಾಸಿವೆ. ಖಾರದ ಪುಡಿ ಜಾಸ್ತಿ ಅನ್ಸುತ್ತೆ? ಇಲ್ಲ, ಖಾರ ಜಾಸ್ತಿ ಆಗುತ್ತೆ. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ. ಇದು ಕಡಲೆಬೇಳೆ, ಇದು ಉದ್ದಿನಬೇಳೆ. ಅಷ್ಟು ಪದಾರ್ಥ ತಗೊಂಡು ಈಗ ಎಣ್ಣೆ ಸೇರಿಸ್ಕೊತಾ ಇದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಆಡಿಸ್ಕೋಬೇಕಾ? ಅಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಪಾತ್ರೆ ಇಟ್ಕೊಂಡವ್ರೆ ಮಾಡೋದಕ್ಕೆ ಇವರು ಚಿಕ್ಕದೊಂದು. ನೀವು ಬೇಕಾದ್ರೆ ಬಾಣಲಿ, ಕಡಾಯಿ ಅಥವಾ ಬೇರೆ ಸ್ಟೀಲ್ ಪಾತ್ರೆ, ಕುಕ್ಕರು, ಏನ್ರಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಕಲರ್ ಚೇಂಜ್ ಆಯ್ತು. ಕಡಲೆಬೇಳೆ, ಉದ್ದಿನಬೇಳೆ ಕಲರ್ ಚೇಂಜ್ ಆದ್ಮೇಲೆ ಈಗ ಕರಿಬೇವು, 2 ಹಸಿಮೆಣಸಿಕಾಯಿ, 1-3 ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಇಷ್ಟು ಸೇರಿಸ್ಕೊತೀನಿ. ಈಗ ಈರುಳ್ಳಿ ಸಹ ಕಲರ್ ಚೇಂಜ್ ಆಗುತ್ತಲ್ಲ? ಹಸಿಮೆಣಸಿಕಾಯಿ ಸುಮ್ಮನೆ ಹಾಕಿರೋದು ಫ್ಲೇವರ್ಗೋಸ್ಕರ. ಇಲ್ಲಿ ಬೇಡ ಅಂದರೆ ಏನು ಒಣಮೆಣಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿನೂ ಹಾಕೋಬೋದು. ಹೌದಾ? ಖಾರಕ್ಕೆ ಖಾರದ ಪುಡಿ ಹಾಕೋದು. ಖಾರಕ್ಕೆ ಖಾರದ ಪುಡಿ ಹಾಕೋದು. ಈ ಬೆಂಡೆಕಾಯಿ ಪಲ್ಯಕ್ಕೆ ಹಸಿಮೆಣಸಿಕಾಯಿ ಹಾಕಿದ್ರೆ ಏನು ಅಷ್ಟೊಂದು ರುಚಿ ಇರಲ್ಲ, ಖಾರದ ಪುಡಿ ಹಾಕಿದ್ರೆ ರುಚಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಯಿತು. ಈಗ ಅದಕ್ಕೆ ಟೊಮೊಟೊ ಸಹ ಸ್ವಲ್ಪ ಬಾಡಬೇಕು. ಮಾಡಬೇಕು ಅಂದರೆ ಗೊತ್ತಾಗಲ್ಲ ಕೆಲವ್ರಿಗೆ. ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊನು ಸಾಫ್ಟ್ ಆದಮೇಲೆ ಇದು ಕೊತ್ತಂಬರಿ ಅಲ್ಲ ಏನದು? ಬೆಂಡೆಕಾಯಿ ಹಾಕ್ಬೇಕಪ್ಪ. ಬೆಂಡೆಕಾಯ? ನಾನು ಕೊತ್ತಂಬರಿ ಹಾಕೋದಂತ ಅಂತ ಹೇಳಕ್ಕೆ ಹೋಗಿದ್ದೆ ಆಗಲೇ. ಹುರಿದಿರುವಂಥ ಬೆಂಡೆಕಾಯಿ, ಅದು ಲೋಳೆ ಅಂಶ ಚೆನ್ನಾಗಿ ಹುರ್ಕೋಬೇಕು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಿಮ್ಗೆ ಉರಿಯಕ್ಕೆ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ನಿಂಬೆಹಣ್ಣಿನ ರಸ ಬರುತ್ತಲ್ವಾ, ನಿಂಬೆಹಣ್ಣಿನ ರಸ ಹಾಕಿದ್ರೆ ಲೋಳೆ ಬರಲ್ಲ. ಹೌದಾ?
ಡೈರೆಕ್ಟ್ ಹಂಗೆ ನಮ್ಗೆ ಈ ತರನೇ ಜಾಸ್ತಿ ಇಷ್ಟ, ಅದಕ್ಕೆ ನಾವು ಹಿಂಗ್ ಮಾಡ್ಕೊತೀವಿ. ಅದೇ ಡೈರೆಕ್ಟ್ ಮಾಡೋರು ಒಂದೊಂದ್ಸಲಿ ಒಗ್ಗರಣೆ ಜೊತೆ ಬೆಂಡೆಕಾಯಿ ಹಾಕಿ ನಿಂಬೆಹಣ್ಣು ಬೆಂಡೆಕಾಯಿ ಹಾಕ್ತಿದಂಗೆ ನಿಂಬೆಹಣ್ಣಿನ ರಸ ಹಿಂಡಿದ್ರೆ ಲೋಳೆ ಬರಲ್ಲ. ಹೌದಾ? ಇದನ್ನೇನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈಗ ಎಲ್ಲ ಮಸಾಲೆ ಪುಡಿನ ಸೇರಿಸ್ಕೊತೀವಿ. ಅಷ್ಟೇ, ಅದನ್ನ ಹಾಕೊಂಡು ಒಗ್ಗರಣೆ ಜೊತೆ ಧನಿಯಾ ಪುಡಿ, ಖಾರದ ಪುಡಿ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಹಂಗೆ ಇರಿಸ್ತಿದ್ದೀನಿ. ಅರಿಶಿನ, ಕಾಯಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದೆ ಒಗ್ಗರಣೆ ಮಾಡ್ಕೊಂಡಿರ್ತೀಯಲ್ಲ ಅದ್ರ ಜೊತೆ ಬೆಂಡೆಕಾಯಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅದನ್ನ ಫ್ರೈ ಮಾಡೋದೇನಿಲ್ಲ, ಮುಂಚೆನೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಏನ್ ಬೇಡ. ಅಕಸ್ಮಾತ್ ಹಂಗೆ ಹುರ್ಕೊಂಡೇ ಇರೋರು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ನಿಂಬೆಹಣ್ಣು ಇಟ್ಟದ ನಿಂಬೆಹಣ್ಣು ಮತ್ತೆ ಟೊಮೊಟೊ ಹಾಕ್ತಿದಂಗೆ ಹುರಿದಿರಲ್ಲ ಬೆಂಡೆಕಾಯಿ, ಅವರು ಟೊಮೊಟೊ ಹಾಕ್ತಿದಂಗೆ ಹಿಂದೆಲೆ ಬೆಂಡೆಕಾಯಿನ ಹಾಕ್ಬಿಟ್ರೆ ಲೋಳೆ ಬಿಟ್ಕೊಬಿಡುತ್ತೆ. ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿದ್ದಾದ್ಮೇಲೆ ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕಾ ಅಥವಾ ನಿಂಬೆಹಣ್ಣು ಹಿಂಡ್ಬೇಕು? ಅದಕ್ಕೆ ಬೆಂಡೆಕಾಯಿ ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಹೌದಾ? ಟೊಮೊಟೊ ಸ್ವಲ್ಪ ಕಡಿಮೆ ಹಾಕ್ಬೇಕು. ಅದೇ ಹಂಗೆ ಮಾಡೋರು, ಡೈರೆಕ್ಟ್ ಮಾಡೋರು. ಬೆಂಡೆಕಾಯಿ ಮುಂಚೆನೆ ಹುರ್ಕೊಂಡೆ ಡೈರೆಕ್ಟ್ ಮಾಡೋರು. ನಾವು ಬೆಂಡೆಕಾಯಿ ಮುಂಚೆನೆ ಹುರ್ಕೊಂಡಿರೋದಕ್ಕೆ ಈ ತರ ಮಾಡ್ತಿರೋದು. ಹೌದು. ಈಗ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಈಗ ಬೆಂಡೆಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ಬೇಡ, ಎಷ್ಟಾಯ್ತು? ಇಲ್ಲ, ಒಂದು ಲೋಟ ನೀರು ಹಾಕ್ತೀನಿ. ಹೌದಾ? ಇದನ್ನ ಈಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೋಬೇಕಷ್ಟೇ. ಅವಾಗ ಮತ್ತೆ ಈ ತರ ಮಿಕ್ಸ್ ಮಾಡ್ಕೊತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ನೀರಿರೋವರೆಗೂ ತಳ ಹಿಡಿಯಲ್ಲ, ನೀರೆಲ್ಲ ಹಿಂಗುತ್ತಲ್ವಾ ಬೆಂಡೆಕಾಯಿ ಬೇಯ್ತಲ್ಲ ಅವಾಗ ತಳ ಹಿಡಿಯುತ್ತೆ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರ್ಬೇಕು. ನೋಡ್ರಿ, ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದಾರೆ. ನೀವು ಮುಂಚೆನೇ ಮಸಾಲೆ ಜೊತೆನೇ ಸೇರಿಸ್ಕೋಬೋದು. ನಮ್ಮ ಶ್ರೀಮತಿಯವರು ನೀರು ಸೇರಿಸ್ಕೊಂಡು ಕಲ್ಲುಪ್ಪು ಹಾಕೋದ್ರಿಂದ ನೀರು ಹಾಕೊಂಡ್ಮೇಲೆ ಸೇರಿಸೋಣ ಅಂತ ಇದು ಮಾಡಿದ್ರು. ಅದಕ್ಕೆ ಇವಾಗ ನೀರು ಹಾಕೊಂಡ್ಮೇಲೆ ಉಪ್ಪು ಹಾಕೊಂಡು ಸೇರಿಸ್ಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಬೇಯಿ ಒಂದು ಪ್ಲೇಟ್ನ ಮುಚ್ಚಿಡ್ತಾರೆ. ಅದು ಒಂದು 3-4 ನಿಮಿಷ ಬೇಯಬೇಕು, ಒಂದು 4-5 ನಿಮಿಷ ಬೇಯಬೇಕು. ಇದು ಸೌಟಿನ ಸ್ಟ್ಯಾಂಡು. ಅನ್ನೋದು ಕೈ ಸೌಟು ಏನೇ ಇಕ್ಕಿದ್ರು ಈ ಥರ ಒಂದು ತರಕಾರಿ ಹೆಚ್ಕೊಂಡಿರೋ ತಟ್ಟೆಯಲ್ಲಿ ಇಡ್ತಾರೆ. ಕಲರ್ಫುಲ್ ಆಗಿರುವಂಥ ಸೂಪರ್ ಆಗಿರೋ ಬೆಂಡೆಕಾಯಿ ಪಲ್ಯ. ಈಗ ಚಪಾತಿ ಮಾಡಬೇಕು. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಈಗ ನಮ್ಮ ಶ್ರೀಮತಿಯವರು ಚಪಾತಿ ಹೊಸಿತಾ ಇದ್ದೀನಿ. ನಮ್ಮ ಶ್ರೀಮತಿಯವ್ರಿಗೆ ತುಂಬ ಇದಿತ್ತು ಕನಸು, ಈ ಥರ ಸ್ಲ್ಯಾಬ್ ಮೇಲೆ ಏನು ಚಪಾತಿ ಹೊಸಿಬೇಕು ಅಂತ. ಈಗ ಅದು ಕನಸು ಆಸೆ ಎಲ್ಲ ಈಡೇರಿದೆ. ಹಳೆ ಮನೇಲಿದ್ದಾಗ ಮಣೆ ಮೇಲೆ ಹೊಸಿತಾ ಇದ್ರು, ಚಪಾತಿ ಮಣೆ ಮೇಲೆ. ಒಂದು ಮಣೆ ಇತ್ತು, ಮಣೆ ಮೇಲೆ. ಆಗ ಮಣೆ ಮೇಲೆ ಹೊಸಿದ್ಕು ಇದ್ರ ಮೇಲೆ ಹೊಸಿದ್ಕು ಏನು ವ್ಯತ್ಯಾಸ, ಏನು ಅನ್ನಿಸ್ತಾ ಇದೆ? ವ್ಯತ್ಯಾಸ ಏನಿಲ್ಲ, ಆದ್ರೆ ನಾನು ಈಗ ಬೇರೆಯವ್ರ ಮನೇಲೆಲ್ಲ ಚೆನ್ನಾಗಿರೋ ಮನೆ ಎಲ್ಲ ಇರೋದ್ ನೋಡಿ ನಮಗೂ ಈ ತರ ಮನೆ ಇರ್ಬೇಕು, ನಾನು ಈ ತರ ಸ್ಲ್ಯಾಬ್ ಕಟ್ಟಿಸ್ಬೇಕು, ಅದ್ರ ಮೇಲೆ ಹೊಸಿಬೇಕು ಅಂತ ಆಸೆ ಇತ್ತು. ಅಲ್ಲ, ಈಗ ಹೊಸದು ಅದರಲ್ಲಿ ಆರಾಮ ಅನಿಸ್ತದೆ, ಇದೇ ಮೇಲೆ ಇದೇ ಆರಾಮ ಹೇಳ್ಬೇಕು ಅಂದ್ರೆ ಅದೇ ಆರಾಮು. ಹೌದಾ? ಕುತ್ಕೊಂಡು ಆರಾಮಾಗಿ ಹೊಸಿಬೋದಿತ್ತು. ಇದು ನಿಂತ್ಕೊಂಡು ಹೊಸಿಬೇಕು, ನಿಂತ್ಕೊಂಡು ಅಡಿಗೆ ಮಾಡ್ಬೇಕು. ಹೌದಾ? ಬೇಗ ಕುಂತ್ಕೊಂಡು ಅಡಿಗೆ ಮಾಡಂಗಾಗ್ಲಿ ತಥಾಸ್ತು. ಇದು ಚೆನ್ನಾಗಿದೆ, ಆದ್ರೆ ನನ್ಗೇನ ಕುತ್ಕೊಂಡು ಹೊಸಿಯೋದೇ ಇಷ್ಟ ಆಯ್ತು. ಬಟ್ ಅವಾಗ ಹಂಗ ಅನ್ಸೋದು, ನಮ್ಮ ಮನೇಲಿ ಸ್ಲ್ಯಾಬ್ ಇರ್ಬೇಕಿತ್ತು, ನಾನು ನಿಂತ್ಕೊಂಡು ಚಪಾತಿ ಹೊಸಿಬೇಕು, ಆತರ ಎಲ್ಲ ಆಸೆ ಇತ್ತು. ಆಸೆ ಈಡೇರಿದೆ. ಇವಾಗ ಕುತ್ಕೊಂಡ್ಬೇಕಾದ್ರೂ ಚಪಾತಿ ಹೊಸ್ಕೋಬಹುದು, ನಿಂತ್ಕೊಂಡ್ಬೇಕಾದ್ರೂ ಚಪಾತಿ ಹೊಸ್ಕೋಬಹುದು. ನಮ್ಮ ಶ್ರೀಮತಿಯವರು ಈ ಕಡೆ ಚಪಾತಿ ಹೊಸ್ತಾ ಹಾಕಿದ್ರೆ ಸುಡೋ ಜವಾಬ್ದಾರಿ ನಂದು. ಈ ಕಡೆ ಹೆಂಚು ಇಟ್ಟೈತೆ ಬಿಸಿಗೆ. ಏನು ಗೊತ್ತಾ, ನಮ್ಮ ಮನೇಲಿ ಒಂದು ರೂಲ್ಸ್ ಅಲ್ಲ, ಇದು ರೂಲ್ಸ್ ಅಂದರೆ ಅದು ತಪ್ಪಾಗುತ್ತೆ. ಆಚರಣೆನ ಪದ್ಧತಿನ ಅಥವಾ ನಾವು ಇಷ್ಟಪಟ್ಟು ಮಾಡೋದು. ನಮ್ಮ ಮನೇಲಿ ಯಾವಾಗಲೇ ಚಪಾತಿ ಮಾಡಲಿ, ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಮಾಡ್ತಾರೆ. ಒಂದು ನಿಮಿಷ ಮೇಲ್ಗಡೆ ಚಪಾತಿಗೆ ಎಣ್ಣೆ ಸೋರ್ಕೋಬೇಕು.
ಏನಂದರೆ ಅದೇ ಚಪಾತಿ ಮಾಡೋದ್ರ ಬಗ್ಗೆ ಹೇಳ್ತೀನಲ್ಲ, ನಮ್ಮ ಶ್ರೀಮತಿ ನಮ್ಮ ಮನೇಲಿ ಯಾವಾಗಲೇ ಚಪಾತಿ ಮಾಡಿದ್ರು ನಮ್ಮ ಶ್ರೀಮತಿಯವರು ಚಪಾತಿನ ಹೊಸ್ಕೊಡ್ತಾರೆ, ನಾನು ಚಪಾತಿ ಸುಡ್ತೀನಿ. ಚಪಾತಿ ಸುಡೋ ಜವಾಬ್ದಾರಿ ನಮ್ಮದು. ಯಾವಾಗಲೇ ನಿಜ ಚಪಾತಿ ಹೇಳ್ತೀನಿ, ಚಪಾತಿ ಸುಡೋದ್ರಲ್ಲಿ ನನ್ಗಿಂತ ತುಂಬಾ ಚೆನ್ನಾಗಿ ಚಪಾತಿ ಸುಡ್ತಾರೆ ಇವ್ರು. ನಾವೇ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಲ್ಲ, ಚಪಾತಿ ಸುಡ್ಲಿ ಅಂತಾನೆ ಪ್ರಶಸ್ತಿ ಕೊಟ್ಟವ್ರು ಆ ಥರ ಹೇಳ್ತಾರೆ. ಇಲ್ಲ, ಏನಿಲ್ಲ, ನೀನ್ ಚೆನ್ನಾಗಿ ಸುಟ್ಟಿರೋದಕ್ಕೆ ತಾನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾವಾಗಲೂ ಚಪಾತಿ ನಾನೇ ಸುಡೋದು ನಮ್ಮ ಮನೇಲಿ. ತುಂಬಾ ಚೆನ್ನಾಗಿ ಚಪಾತಿ ಸುಡ್ತಾರೆ. ಏನು ಅರ್ಗು ಎಲ್ಲ ಎಷ್ಟು ನೀಟಾಗಿ ಸುಡ್ತಾರೆ ಗೊತ್ತಾ, ತುಂಬಾ ಚೆನ್ನಾಗಿ ಸುಡ್ತಾರೆ. ಕೆಲವರು ಚಪಾತಿ ಬೇಯಿಸ್ಕೋಬೇಕು ಅಂತಾರೆ, ಕೆಲವರು ಸುಡಬೇಕು ಅಂತಾರೆ. ಚಪಾತಿ ಹೊಸ್ಕೊಡೋ ನಾವು ಚಪಾತಿ ಹೊಸಿಯೋದು ಅಂತೀರಿ, ಕೆಲವರು ಚಪಾತಿ ಅರಿಯೋದು ಅಂತಾರೆ. ಚಪಾತಿ ಸುಡೋದು ಅಂತ ನಾವು ಅಂತೀವಿ, ಕೆಲವರು ಚಪಾತಿ ಬೇಯಿಸ್ಬೇಕು ಅಂತಾರೆ, ಬೇಯಿಸ್ಕೊಂಡೆ ಅಂತಾರೆ. ಏನೋ ಒಬ್ಬರ ಭಾಷೆ ಒಂದೊಂದು ಥರ. ಅದೆಲ್ಲ ಮಾಡೋದು ಇದೇ ತಾನೇ, ಅಡುಗೆನೇ ಇದೇ ಥರ ಅಡುಗೆನೇ. ನಮ್ಮ ಇದಕ್ಕೆ ಕಮೆಂಟ್ ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ ನಾನು ತಕ್ಷಣ ಪ್ರತಿಕ್ರಿಯಿಸ್ತೀನಿ. ಅದು ನೆಗೆಟಿವ್ ಕಮೆಂಟ್ ಅನ್ನೋದು ಒಂಥರ ಹೊಲದಲ್ಲಿ ಬೆಳೆಯೋ ಕಳೆ ಇದ್ದಂಗೆ, ಅದು ಕಿತ್ತಾಕ್ಬೇಕು. ಕಳೆ ಕೀಳ್ತು ಅಚ್ಚಕಟ್ಟು ಮಾಡ್ತೀವಲ್ಲ ನಾವು ಹೊಲನ, ಆ ಥರ ಅಂತ ನಾನು ಒಂದೇನೋ ಹಾಕಿದ್ದೆ ವಿಡಿಯೋನ. ಅದಕ್ಕೆ ಯಾರೋ ಕಮೆಂಟ್ ಮಾಡಿದ್ರು ಕೆಲವರು, ಏನಂದರೆ ನೆಗೆಟಿವ್ ಕಮೆಂಟ್ ಮಾಡೋರಿಂದಲೇ ನೀವು ಬೆಳೆಯೋದು, ಅವ್ರಿಗೆ ಆ ಥರ ಅಂತೀರಾ ಅಂತ ಅಂತ ಕಮೆಂಟ್ ಮಾಡೋರು ಯಾರೋ ಅಂದಿದ್ರು. ಅದಕ್ಕೆ ನೀನೇನು ಹೇಳ್ತೀಯ? ಈ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ಇರ್ತಾರೆ, ಪಾಸಿಟಿವ್ ಕಮೆಂಟ್ ಮಾಡೋರು ಇರ್ತಾರೆ. ನಾವು ನಮ್ಮ ದೇವ್ರು ಮೆಚ್ಚೋ ತರ, ನಮ್ಮ ಮನ್ಸಿಗೆ ಇಷ್ಟ ಆಗೋ ತರ ನಾವು ಬದುಕಿದ್ರೆ ಸಾಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದಾ, ಸರಿ. ಅವರು ಅನಿಸಿಕೆ ಅವ್ರು ಹೇಳಿದ್ರು, ನನ್ನ ಅನಿಸಿಕೆನ ನಾನು ಹೇಳ್ತೀನಿ. ಏನಂದರೆ ಅವ್ರು ಹೇಳಿದ್ರು, ಕಮೆಂಟ್ ಮಾಡಿದಾರಲ್ಲ, ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದನೇ ನೀವು ಬೆಳೆಯೋದು ಅಂತ. ಖಂಡಿತ ಆ ಥರ ಬೆಳೆಯೋದಾದರೆ ಆ ಥರ ಬೆಳವಣಿಗೆ ನಮಗೆ ಬೇಡ. ನಾವು ಒಳ್ಳೆ ತಂದಲ್ಲಿ ವಿಡಿಯೋ ಮಾಡ್ತೀವಿ, ನಾವು ಒಳ್ಳೆ ತಂದಲ್ಲೇ ಬೆಳಿತೀವಿ. ಅದ್ಯಾರು ಹೇಳಿದ್ರು, ಬಹುಶಃ ಅವ್ರು ನಮ್ಮ ವಿಡಿಯೋಸ್ ನೋಡಿಲ್ಲ ಅನ್ಸುತ್ತೆ, ಕಮೆಂಟ್ಸ್ಗಳು ನೋಡಿಲ್ಲ ಅನ್ಸುತ್ತೆ. ಹೋಗಿ ನಮ್ಮ ವಿಡಿಯೋದಲ್ಲಿ ಕಮೆಂಟ್ಸ್ಗಳು ನೋಡಿ. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಮೆಂಟ್ಸ್, ಒಳ್ಳೆ ಕಮೆಂಟ್ಸ್ ಇರುತ್ತೆ. ನೀವು ಕಮೆಂಟ್ ಮಾಡಿದಾರಲ್ಲ, ನಿಮ್ಮ ಥರದವ್ರು ಯಾರೋ ಒಂದಿಬ್ಬರು ಕಮೆಂಟ್ ಮಾಡಿದ್ರು. ಒಂದು ವಿಡಿಯೋದಲ್ಲಿ ಒಂದು ಏನು ಹೇಳ್ಬೇಕು ಅಂದರೆ, ಈ ಡೆಟಾಲ್ ಕ್ಲೀನ್ ಮಾಡೋಕ್ಕಾಗದೆ 2 ಕೀಟಾಣು ಉಳಿತಾವಲ್ಲ, ಆ ಥರ ಯಾರೋ ಒಂದಿಬ್ಬರು ಕಮೆಂಟ್ ಮಾಡ್ಬೋದು. ಆ ಥರ ನೆಗೆಟಿವ್ ಆಗಿ ಎಲ್ಲ ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲೇ ಕಮೆಂಟ್ ಮಾಡಿರ್ತಾರೆ. ಒಳ್ಳೆ ಮನಸ್ಸಿಂದ ಹಾರೈಸಿರ್ತಾರೆ, ಒಳ್ಳೇದು ಆಗಲಿ ಅಂತ ಬಯಸಿರ್ತಾರೆ. ತುಂಬ ಖುಷಿ ಆಗುತ್ತೆ. ಯಾರೋ ಒಂದಿಬ್ರು ಮಾತ್ರ ಅಷ್ಟೇ ಆ ಥರ ಇದು ಮಾಡೋದಿಲ್ಲ ನಮ್ಮ ಇದರಲ್ಲಿ. ಅದೇ ಹೇಳಿದ್ರಲ್ಲ, ನೆಗೆಟಿವ್ ಕಮೆಂಟಿಂದ ಬೆಳೆಯೋದು ಅನ್ನೋದ್ರೆ ಖಂಡಿತ ಆ ಥರ ಬೆಳವಣಿಗೆ ಬೇಡ ನಮಗೆ. ನಾವು ನೆಗೆಟಿವ್ ಕಮೆಂಟ್ ಪಡ್ಕೊಂಡು ಬೆಳಿಬೇಕು ಅಂತಿದ್ರೆ ನಾವು ಹುಚ್ಚುಚ್ಚಾಗಿ ತಿಕ್ಲು ಥರ ವಿಡಿಯೋ ಮಾಡಿಕೊಂಡು ಬೇಗ ಆ ಥರ ಮಾಡಿದ್ರೆ ಫೇಮಸ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ. ಆ ಥರ ಮಾಡಿ ಫೇಮಸ್ ಆಗೋದಿತ್ತು. ಆ ಥರ ಬೆಳವಣಿಗೆ ನಮಗೆ ಬೇಡ. ನಮ್ಮ ಒಂದು ವ್ಯಕ್ತಿತ್ವ, ಒಂದು ಒಳ್ಳೆ ಗುಣ, ಮನೆತನ ಏನಿದೆ ನಮ್ಮದು, ಅದನ್ನು ಉಳಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿದ್ರೂ, ಇಲ್ಲಿ ಸಾಮಾಜಿಕ ಜಾಲತಾಣ ಅದರಲ್ಲಿದ್ರೂ ಅದೆಲ್ಲ ಉಳಿಸ್ಕೊಂಡು ಈ ಥರ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆ ಥರ ಎಲ್ಲ ಬೆಳವಣಿಗೆ ನಮ್ಗೆ ಖಂಡಿತ ಬೇಡ. ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಬೇಗ ಫೇಮಸ್ ಆಗೋದು ಅಂದರೆ ಏನಂದ್ರೆ ಅದೇ ವಿಡಿಯೋ ಮಾಡ್ಕೊಂಡು ಹೆಂಗಂದ್ರಂಗೆ ಆಡ್ಕೊಂಡ್ರೆ ಬೇಗ ಫೇಮಸ್ ಆಗ್ತಾರೆ. ಆ ಥರ ಫೇಮಸ್ ಆಗೋದಿದ್ರೆ ಅಂಥವ್ರು ನೆಗೆಟಿವ್ ಕಮೆಂಟೇ ಜಾಸ್ತಿ ಮಾಡೋದು. ಆ ಥರ ನೆಗೆಟಿವ್ ಕಮೆಂಟ್ ತಗೊಂಡು ಬೆಳವಣಿಗೆ ಬೆಳಿಬೇಕು ಅಂತಿದ್ರೆ ಆ ಥರನೇ ಮಾಡ್ತಾ ಇದ್ವಿ ನಾವು. ತುಂಬ ಫೇಮಸ್ ಆಗ್ತಿದ್ವಿ. ನೆಗೆಟಿವ್ ಕಮೆಂಟು ನಮಗೆ ಬೇಡ, ಆ ಥರ ಬೆಳವಣಿಗೆನೂ ನಮಗೆ ಬೇಡ. ನೆಗೆಟಿವ್ ಕಮೆಂಟ್ ಅವರಿಂದ ನಾವು ಬೆಳೆಯೋದಿಲ್ಲ. ಯಾಕೆ ಗೊತ್ತಾ, ಹೇಳಿದ್ನಲ್ಲ ಬೆಳವಣಿಗೆ ಬೇಡ ಅಂತ. ಮತ್ತಿನ್ನೊಂದು, ನೆಗೆಟಿವ್ ಕಮೆಂಟ್ ಮಾಡೋರೇನು ಯಾರನ್ನೂ ಬೆಳೆಸಲ್ಲ. ಅವರ ಬಾಯಿ ಚಪಲ, ಅದೇ ನಾಲ್ಗೆ ಕಡಿತಾ ನಾಲ್ಗೆ ತಿಂಡಿ ಹಾಕೈತ ಅಂತಾರಲ್ಲ, ಅವರ ಬಾಯಿ ಚಪಲಕ್ಕೋ ನಾಲ್ಗೆ ಚಪಲಕ್ಕೋ ಸುಮ್ಮನೆ ಏನೋ ಒಂದು ಅನ್ಬೇಕು, ಯಾರನ್ನೋ ಒಬ್ಬರನ್ನ ಒಂದು ಕೈಯಲ್ಲಿ ಇರುತ್ತಲ್ಲ ಮೊಬೈಲ್, ಸುಮ್ಮನೆ ಕಮೆಂಟ್ ಮಾಡಿ ಅಂತಾರೆ. ಅವರು ಆ ಥರ ವಿಕೃತ ಖುಷಿ ಪಡ್ತಾರೆ ಅಷ್ಟೇ. ನೀವು ಹೇಳಿದಿರಲ್ಲ ನೆಗೆಟಿವ್ ಕಮೆಂಟು ಏನು ಹೇಳಿದ್ರು, ದಯವಿಟ್ಟು ಈ ಮಾತನ್ನ ನೀವು ವಾಪಸ್ ತಗೊಳ್ಳಿ. ನೆಗೆಟಿವ್ ಕಮೆಂಟಿಂದ ನಾವು ಬೆಳೆದಿಲ್ಲ. ನೀವು ನಮ್ಮ ಕಮೆಂಟ್ ಬಾಕ್ಸ್ನ ಎಲ್ಲ ಚೆಕ್ ಮಾಡ್ಕೊಬನ್ನಿ ಬೇಕಾದರೆ. ಹೇಳಿದ್ನಲ್ಲ, ಆ ಥರ ಬೆಳವಣಿಗೆ ನಮ್ಮ ಖಂಡಿತ ಬೇಡ. ಚಪಾತಿ ಸುಟ್ಟಿದ್ದೆಲ್ಲ ಆಯಿತು, ಪಲ್ಯನೂ ರೆಡಿ ಆಗಿತ್ತು. ಈಗ ಮಗಳು ತಿಂಡಿ ತಿಂದು ಸ್ಕೂಲ್ಗೂ ಹೊರಟಾಯ್ತು. ಈಗ ನಾವು ತಿಂಡಿ ತಿನ್ನುವ ಸಮಯ. ಪಲ್ಯ ನೋಡ್ರಿ ಯಾವ ಥರ ಇದೆ. ನಮ್ಮ ಶ್ರೀಮತಿಯವರು ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡ್ತಾರೆ. ಇಲ್ಲ ಇರೋದನ್ನೇ ಹೇಳ್ತಿದ್ದೀನಿ, ಸತ್ಯವನ್ನೇ ಹೇಳುತ್ತಿದ್ದೇನೆ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುತ್ತಿಲ್ಲ. ರೆಡಿ ಪಲ್ಯ, ಚಪಾತಿ ಎರಡು ರೆಡಿ. ಇದಕ್ಕೆ ಕಡಲೆ ಬೀಜ ಚಟ್ನಿ ಮಾಡಬೇಕಿತ್ತು, ಆದರೆ ಪಲ್ಯನೇ ಜಾಸ್ತಿ ಐತೆ. ನನಗೆ ಗಟ್ಟಿ ಕಡಲೆ ಬೀಜ ಚಟ್ನಿ ಅಂದರೆ ತುಂಬ ಇಷ್ಟ, ಚಪಾತಿ ಜೊತೆ ತಿನ್ನೋದು. ಪಲ್ಯ ಜಾಸ್ತಿ ಅದಕ್ಕೆ ಅವ್ರ ಇಷ್ಟನೇ ನಮ್ಮ ಇಷ್ಟ ಮಾಡ್ಕೊಬಿಟ್ಟಿದ್ದೀವಿ ಇವಾಗ. ಏನಿಲ್ಲ, ಇವತ್ತು ಪಲ್ಯ ಜಾಸ್ತಿ ಐತಲ್ವಾ, ಅದಕ್ಕೆ ಚಟ್ನಿ ಮಾಡಿಲ್ಲ ಅಷ್ಟೇ. ಈಗ ತಿಂಡಿ ತಿನ್ನೋ ಟೈಮ್, ತಿಂಡಿ ತಿನ್ನೋಣ.
ತಿಂಡಿ ತಿಂದಾಯಿತು. ತಿಂಡಿ ತಿಂದ ಮೇಲೆ ಇನ್ನೊಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋದಿದೆ, ಅದಕ್ಕೋಸ್ಕರ ಈ ಬ್ಲಾಗಾಗೆ ಕಂಟಿನ್ಯೂ ಮಾತಾಡ್ತಾ ಇದ್ದೀವಿ. ಅಂದರೆ ಈ ಸಮಾಜದಲ್ಲಿ ಏನಾಗುತ್ತೆ ಅಂದರೆ ಕೆಟ್ಟದ್ದನ್ನು ತುಂಬ ಬೇಗ ಏನಾಗುತ್ತೆ, ವೈರಲ್ ಆಗುತ್ತೆ ಅನ್ಬೇಕು, ಸ್ಪ್ರೆಡ್ ಆಗುತ್ತೆ ಅನ್ಬೇಕು, ಅಥವಾ ಹಂಚಿಕೆ ಏನೋ ತುಂಬ ಜನರಿಗೆ ಬೇಗ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ರೀಚು ಅಲ್ಲ, ಅದು ಹರಡುತ್ತೆ. ಆದರೆ ಒಳ್ಳೇದನ್ನೋದು ತಲುಪೋದು ತುಂಬ ನಿಧಾನ ಆಗುತ್ತೆ. ಇರಲಿ, ಪರವಾಗಿಲ್ಲ, ನಾವು ನಿಧಾನಕ್ಕೆ ಬೆಳಿತೀವಿ. ನೆಗೆಟಿವ್ ಕಮೆಂಟಿಂದ ಏನು ಬೆಳವಣಿಗೆ ಆಗಿಲ್ಲ, ನಾವು ಬೆಳೆಯೋದು ಇಲ್ಲ, ಆ ಥರ ಬೇಡವೇ ಬೇಡ ಬೆಳವಣಿಗೆ. ಅದ್ರ ಬಗ್ಗೆ ಹೇಳಿದ್ದೀನಿ. ಇನ್ನೂ ಒಂದು ವಿಷಯ, ತುಂಬ ಮುಖ್ಯವಾದ ವಿಷಯ, ಈ ಜಗತ್ತಿನಲ್ಲಿ ಯಾವುದಕ್ಕೆ ಬೆಲೆ? ಒಳ್ಳೆಯದಕ್ಕೆ. ಹೌದಾ? ಅದನ್ನು ನಾನೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ನೀವು ಒಂದು ಹಣ್ಣಿನ ಅಂಗಡಿಗೆ ಹೋಗ್ತೀರಾ, ಹಣ್ಣಿನ ಅಂಗಡಿಗೆ ಹೋಗಿ ಹಣ್ಣು ತಗೊಳೋದಕ್ಕೆ ಹೋಗ್ತೀರಾ. ಹಣ್ಣು ತೊಗೋಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಹೇಳ್ರಿ? ತಕ್ಕಡಿಗೆ ಒಂದು kg ಆಪಲ್ ಅಂದ್ಕೊಳ್ಳಿ, ಒಂದು 200 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. 1 kg ಆಪಲ್ಲು, ದಾಳಿಂಬೆ ಏನೋ ಒಂದು kg 200 ರೂಪಾಯಿ ಇರುತ್ತೆ. ಅವರು ತಕ್ಕಡಿ ಒಳಗೆ ಒಂದೊಂದೇ ಹಣ್ಣು ಜೋಡಿಸಿರ್ತಾರೆ ನೀಟಾಗಿ. ಒಂದೊಂದು ಹಣ್ಣನ್ನು ತೆಗೆದು ತಕ್ಕಡಿ ಇರುತ್ತಲ್ಲ ಸ್ಕೇಲ್, ಅದಕ್ಕೆ ಜೋಡಿಸ್ತಾರೆ, ಅದಕ್ಕೆ ಹಾಕ್ತಾ ಇರ್ತಾರೆ. ತಕ್ಕಡಿಗೆ ಹಾಕ್ತಾರೆ. ತಕ್ಕಡಿಗೆ ಹಾಕ್ಬೇಕಾದ್ರೆ ಎಲ್ಲೋ ಅವ್ರು ಜೋಡಿಸಿರೋ ಹಣ್ಣಲ್ಲಿ ಒಂದು ಕೆಟ್ಟಿರೋ ಹಣ್ಣು, ಕೊಳ್ತಿರೋ ಹಣ್ಣು ಸಿಗುತ್ತೆ. ಅದನ್ನೇನು ಮಾಡ್ತಾರೆ ಹೇಳ್ರಿ? ತೆಗೆದು ಸೈಡ್ಗೆ ಇಡ್ತಾರೆ. ಚೆನ್ನಾಗಿರೋ ಹಣ್ಣನ್ನು ಮಾತ್ರ ತಕ್ಕಡಿ ಒಳಗೆ ಇಡ್ತಾರೆ, ತೂಗಿ ನಿಮಗೆ ಕೊಡ್ತಾರೆ. ನೀವು ಅದಕ್ಕೆ ಏನು ಕೊಡ್ತೀರಾ? ದುಡ್ಡು ಕೊಡ್ತೀರಾ. ದುಡ್ಡು ಅಂದರೆ ನೀವು ಬೆಲೆ ಕೊಡ್ತೀರಾ. ಅಂದರೆ ಒಳ್ಳೆಯ ಹಣ್ಣಿಗೆ ಮಾತ್ರ ಇಲ್ಲಿ ಬೆಲೆ ಇದೆ, ಕೆಟ್ಟಿರೋ ಹಣ್ಣನ್ನ ತೆಗೆದು ಸೈಡ್ಗೆ ಇಡ್ತಾರೆ. ಅದೇ ಥರ ನಮ್ಮ ಜೀವನದಲ್ಲೂ ಸಹ ಒಳ್ಳೆತನಕ್ಕಷ್ಟೇ ಬೆಲೆ, ಕೆಟ್ಟಿರೋದು ಈ ಥರ ಏನಿರುತ್ತೆ ಅದನ್ನೆಲ್ಲ ತೆಗೆದು ಸೈಡ್ಗೆ ಇಡ್ತಾರೆ. ನಿಜ ಅದು. ಇದು ಹೇಳಬೇಕು ಅನ್ನಿಸ್ತು, ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಹಾಗಾಗಿ ಹಂಚ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ನಮ್ಮ ಒಳ್ಳೆತನ ನಮ್ಮಿದು ಸಾಕು. ನಮಗೆ ಯಾರ ನೆಗೆಟಿವ್ ಕಮೆಂಟ್ ಆಗಲಿ, ಅದು ನೆಗೆಟಿವ್ ಕಮೆಂಟಿಂದ ಬೆಳೆಯೋದಾಗಲಿ, ಆ ಥರ ಬೆಳವಣಿಗೆನೂ ಬೇಡ, ಏನೂ ಬೇಡ. ಇನ್ನೇನಾದರೂ ಹೇಳ್ತೀನಮ್ಮ ಅದ್ರ ಬಗ್ಗೆ? ನೀನೇ ಚೆನ್ನಾಗಿ ಹೇಳಿದ್ಯಲ್ವಾ? ಹೌದಾ? ಸರಿ, ಅರ್ಥ ಮಾಡ್ಕೊಳ್ಳೋರಿಗೆ ಇಷ್ಟು ಸಾಕು. ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿನೇ ಹೇಳಿದ್ದೀನಿ. ನಾವು ತುಂಬ ತಡವಾಗಿ ಅನ್ನೋದಕ್ಕಿಂತ ನಿಧಾನವಾಗಿ ರೀಚ್ ಆದರೂ ಪರವಾಗಿಲ್ಲ. ಒಳ್ಳೆತನನೇ ಸಾಕು. ಏನಿದು ಆಮೆ ಮೊಲದ ಕತೆ ಗೊತ್ತಲ್ಲ? ಗೆಲ್ಲೋದು ಕೊನೆಗೆ ಆಮೇಲೆ, ನಿಧಾನಕ್ಕೆ ಹೋದ್ರು ಆಮೇಲೆ ಗೆಲ್ಲುತ್ತೆ. ಹಂಗೇನೆ ಏನೋ ಒಂದು ಸಾಲಿದೆ ಆಡಿದ್ದು, ಗೆದ್ದೇ ಗೆಲ್ಲುವೆ ಒಂದು ದಿನ, ಒಳ್ಳೆತನ ಅಂತ. ನಾವು ಒಳ್ಳೆತನದಿಂದನೇ ಹೀಗೆ ಇದು ಮಾಡ್ಕೊಂಡು ಹೋಗ್ತೀವಿ. ನೀವು ಅಷ್ಟೇ, ಯಾರೋ ಒಂದಿಬ್ಬರು ಕಮೆಂಟ್ ಮಾಡೋರು ಆ ಥರ ಎಲ್ಲ ಕಮೆಂಟ್ ಮಾಡಬೇಡಿ. ನಮಗೆ ನೆಗೆಟಿವ್ ಕಮೆಂಟ್ ಬೇಡ, ಒಳ್ಳೆ ಕಮೆಂಟು, ಒಳ್ಳೆತನನೇ ಸಾಕು ನಮಗೆ. ನಮ್ಮ ವಿಡಿಯೋ ನೋಡಿದ್ರೆ ಹೆಂಗೆ ಅನ್ಸುತ್ತಾ ನಿಮ್ಗೆ? ಯಾರಿಗಾದರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಕು ಅಂತ. ಆದರೂ ಕೆಲವರು ಯಾರೋ ಒಂದಿಬ್ಬರು, ಅದೇ ಡೆಟಾಲು ಕ್ಲೀನ್ ಮಾಡೋಕ್ಕಾಗದೇ ಇರೋ ಕೀಟಾಣು ಇರುತ್ತಲ್ಲ, ಎಳ್ದು ಹಿಡ್ಕೊಳತ್ತಲ್ಲ, ಆ ಥರ ಯಾರೋ ಒಂದಿಬ್ಬರು ಮಾಡ್ತಾರೆ. ಅವರಿಂದ ನಾವು ಬೆಳವಣಿಗೆ ಹೊಂದಿಲ್ಲ. ಹೇಳಿದ್ನಲ್ಲ ಅವಾಗಲೇ, ನೆಗೆಟಿವ್ ಕಮೆಂಟ್ ಮಾಡೋರು ಯಾರನ್ನೂ ಬೆಳೆಸೋದಿಲ್ಲ. ಅವರು ಬಾಯಿ ಚಪಲಕ್ಕೆ ಆ ಥರ ಯಾರನ್ನೋ ಒಬ್ರು ನಂದು ಅವರ ಮನಸ್ಸು ವಿಕೃತ ಖುಷಿ ಪಡಬೇಕು ಅಂತ ಕಮೆಂಟ್ ಮಾಡಿಬಿಡ್ತಾರೆ ಅಷ್ಟೇ. ಇನ್ನೇನಾದರೂ ಹೇಳೋದಿದ್ದೀನಮ್ಮ? ಇಲ್ಲ, ಅಷ್ಟೇ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.